ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದೇನಪ್ಪ ನೆನ್ನೆ ಅಲ್ಲಿದ್ಲು ಇವತ್ತು ಸಡನ್ನಾಗಿ ಇಲ್ಲಿಗೆ ಬಂದುಬಿಟ್ಟಿದ್ದಾಳೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನಾನು ಆವಾಗಲೇ ಹೇಳಿದ್ನಲ್ಲ, ನಮ್ಮ ಅಮ್ಮನ ಮನೆ ಮಕ್ಕೆ ಹಬ್ಬ ಇದೆ, ಹೋಗಬೇಕು ಅಂತ. ಗುರುವಾರ ಹಬ್ಬ ಇರೋದು, ಇವತ್ತು ಬುಧವಾರ. ಸೊ ನಾನು ಬೆಳಿಗ್ಗೆನೇ ಬಂದೆ. ಬೆಳಿಗ್ಗೆ ಅಂತಂದರೆ ಒಂದು 9 ಗಂಟೆಗೆಲ್ಲ ಮನೆ ಹೊರಟಿದ್ದೆ ಅಲ್ಲಿಂದನೇ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಸ್ನಾನ ಎಲ್ಲ ಮುಗಿಸಿ, ಯಾಕಂದರೆ ನನ್ನ ತಮ್ಮ ಇಲ್ಲಿ ಏನೋ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಹೇಳಿದ್ದ. ಅದಕ್ಕೆ ಹೆಂಗೂ ಡ್ಯೂಟಿಗೆ ಹೋಗ್ತಾರಲ್ಲ, ಆ ಟೈಮಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು. ಅವ್ರು ಡ್ಯೂಟಿಗೆ ಹೋಗಬೇಕು ಅಂತಂದರೆ 9 ಗಂಟೆಗೆಲ್ಲ ಅವ್ರು ಹೊರಡಬೇಕು ಮನೆಯಿಂದ. ತಿಂಡಿ ಎಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ 9 ಗಂಟೆಯಿಂದ ಅವರು ಮನೆಯಿಂದ ಹೊರಡ್ತಾರೆ. ಆ ಟೈಮಲ್ಲಿ ಏನಂತಂದರೆ ರೆಡಿ ಆಗು ಅಂತ ಹೇಳಿದ್ರು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಎಲ್ಲ ಮುಗಿಸಿ, ಪೂಜೆ ಮುಗಿಸಿ, ಹಾಗೆ ತಿಂಡಿನೂ ಪುಳಿಯೋಗರೆ ಮಾಡಿದ್ದೆ. ಹಂಗೂ ಅವ್ರಿಗೂ ಡ್ಯೂಟಿ ಹೋಗ್ಬೇಕಾದ್ರೆ ತಿನ್ಕೋಬೇಕಲ್ಲ ಅಂತ. ಹಾಗೆ ನಾನು ತಿನ್ಕೊಂಡೆ. ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ, ನನ್ನ ತಮ್ಮ ಹಬ್ಬಕ್ಕೆ ಬೇಕಾಗಿರೋ ತರಕಾರಿ ಎಲ್ಲ ತೊಗೊಂಬರೋಕ್ಕೆ ಅಲ್ಲೇ ಆರಾಮ್ಸೆ ಹತ್ರ ಬಂದಿದ್ದೀನಿ ಅಂತ ಹೇಳ್ದೆ. ನಮಗೂ ಹತ್ರ ಆಗುತ್ತೆ, ನಮಗೂ ಈಸಿ ಆಗುತ್ತೆ. ಆಮೇಲೆ ಡ್ಯೂಟಿಗೆ ಅವ್ರಿಗೂ ಲೇಟ್ ಆಗಬಾರ್ದು. ನನ್ನ ಮನೆಗೆ ಬಿಟ್ಟು ಅವ್ರು ಮತ್ತೆ ವಾಪಸ್ ಹೋಗೋವರೆಗೂ ಡ್ಯೂಟಿಗೆ ಲೇಟ್ ಆಗುತ್ತೆ. ಅದಕ್ಕೆ ಹೆಂಗೋ ಅವನೇ ಪಿಕ್ ಮಾಡ್ಕೊಬಿಡ್ತಾನೆ ಅಂತ ಹೇಳಿದೆ. ಆಗ ನನಗೆ ಏನು ಮಾಡಿದ್ರು, ಕರೆಕ್ಟಾಗಿ ಒಂದು 10 ಮಿನಿಟ್ಸ್ ಮುಂಚೆ ಅಂತಲೇ ಹೊರಟ್ವಿ ಮನೆಯಿಂದ ಹೊರಟು ಕರೆಕ್ಟಾಗಿ ಅವನು ಎಲ್ಲ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ದ ಅಲ್ಲಿ ಆರಾಮ್ಸೆ ಹತ್ರ. ಕರೆಕ್ಟಾಗಿ ರೀಚ್ ಆದ್ವಿ. ಸೊ ಇವಾಗ ನಾನು ನನ್ನ ತಮ್ಮನ ಜೊತೆ ಆರಾಮ್ಸಿಂದ ಬಂದೆ. ಅವ್ರು ಹಾಗೆ ಡ್ಯೂಟಿಗೆ ಹೋದರು. ಬಂದು ಸುಮಾರು 1 ಅವರ್ ಆಯಿತು. ಮನೆಯೆಲ್ಲ ಕ್ಲೀನ್ ಆಗಿದೆ ಆಲ್ರೆಡಿ. ನಮ್ಮ ಮಮ್ಮಿ ಕೆಳಗಡೆ ಇದೆ. ನಾನು ಹೇಳ್ದಾಗೆ ಕೆಳಗಡೆ ಮನೆಯಲ್ಲೇ ಖಾಲಿ ಇರೋದ್ರಿಂದ ಅಲ್ಲೇ ಹಬ್ಬ ಎಲ್ಲ ಮಾಡ್ತಿರೋದು, ಅಡುಗೆ ಎಲ್ಲ ಅಲ್ಲೇ ಮಾಡ್ತಿರೋದು. ಸೊ ಕೆಳಗಡೆ ಏನೋ ಮಾಡ್ತಾಯಿದೆ. ಇನ್ನೂ ಪೂಜೆ ಏನೂ ಆಗಿಲ್ಲ. ಬಂದು ಮಮ್ಮಿ ಏನೇನೋ ಕೆಲಸ ಮಾಡ್ತಾಯಿತ್ತು. ಸೊ ಇವತ್ತು ಏನು ಅಂತ ಹೇಳಿದ್ರೆ, ಹಬ್ಬ ಗುರುವಾರ ಇರೋದ್ರಿಂದ ಬುಧವಾರ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈಗ ಇವಾಗ ಪಕ್ಷ ಮಾಡೋರು ಅಂದರೆ ನೆಕ್ಸ್ಟ್ ಪಕ್ಷ ಮಾಡ್ತಾರಲ್ಲ, ಅಲ್ಲಿ ಅವರೆಲ್ಲ ಜಾಸ್ತಿ ತಿಂಡಿ ಎಲ್ಲ ಮಾಡ್ತಾರೆ. ಇಲ್ಲಿ ಮಕ್ಕೆ ಹಬ್ಬ ಮಾಡೋದ್ರಿಂದ ಬಟ್ ಎರಡೂ ಒಂದೇ. ಈ ಟೈಮಲ್ಲಿ ಜಾಸ್ತಿ ಮಕ್ಕೆ ಹಬ್ಬ ಮಾಡ್ತಾರೆ. ಮಾರ್ಲಮಿ ಟೈಮಲ್ಲಿ ಪಕ್ಷ ಮಾಡ್ತಾರೆ. ಹಾಗೆ ಇವತ್ತು ವಡೆ ಮತ್ತು ಬೋಂಡ ಮತ್ತು ಕಜ್ಜಾಯ ಇಷ್ಟು ಇಲ್ಲಿ ನಮ್ಮ ಅಮ್ಮನ ಮನೇಲಿ ಮಾಡ್ತಾಯಿದ್ದೀವಿ. ಅದ್ರ ನಾಳೆಗೆ ಮಾರ್ನಿಂಗ್ ಮಾಮೂಲಿ ನಾನ್ ವೆಜ್ಜು. ಹಾಗೆ ಫ್ರೆಂಡ್ಸ್, ನಾನು ಆಷಾಢ ಟೈಮಲ್ಲಿ ಇಲ್ಲಿದ್ದಾಗ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ, ಯಾವುದೇ ವ್ಲಾಗ್ ಹಾಕಿದ್ರು ಇಲ್ಲಿ ಯಾವುದೇ ವ್ಲಾಗ್ ಹಾಕಿದ್ರು ತುಂಬ ಚೆನ್ನಾಗಿ ನನಗೆ ಕಮೆಂಟ್ಸ್ ಬಂದಿದೆ, ನಿಮ್ಮ ಅಮ್ಮನ ಮನೆ ಹೋಮ್ ಟೂರ್ ಮಾಡಿ ಅಂತ. ಆ್ಯಕ್ಚುಲಿ ನಾನು ಹೋಮ್ ಟೂರ್ನ ನಮ್ಮ ಮದುವೆ ಟೈಮಲ್ಲಿ ಮನೆ ಪೇಂಟ್ ಎಲ್ಲ ಮಾಡಿಸಿ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿತ್ತಲ್ಲ, ಆ ಟೈಮಲ್ಲೇ ಲೈಟಾಗಿ ಒಂದು ಹೋಮ್ ಟೂರ್ ಥರ ಮಾಡಿದ್ದೆ. ನೀವು ಕೇಳ್ತಾ ಇದ್ದೀರಾ ಅಂತ ಡೆಫಿನೆಟಾಗಿ ನಾನು ಇವತ್ತು ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಸೊ ಮನೆಯೂ ಫುಲ್ ಹಬ್ಬಕ್ಕೆಲ್ಲ ಫುಲ್ ಕ್ಲೀನಾಗಿ ನೀಟ್ ಮಾಡಿದ್ದಾರೆ ನಮ್ಮ ಮಮ್ಮಿ. ಸೊ ತುಂಬ ಕಮೆಂಟ್ಸ್ ಬಂದಿತ್ತು. ತುಂಬ ದಿನದಿಂದ ನಾನು ನೋಡ್ತಾಯಿದ್ದೀನಿ, ನಿಮ್ಮ ಅಮ್ಮನ ಮನೆ ಹೋಮ್ ಟೂರ್ ಮಾಡಿ ಅಂತ ಕಮೆಂಟ್ ಮಾಡ್ತಾಯಿದ್ದೀರಾ ಸುಮಾರು ಜನ. ಸೊ ಅದಕ್ಕೆ ಇವಾಗ ನಾನು ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಹೋಮ್ ಟೂರ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲೂ ನೀವು ಏನು ನೋಡ್ತಾ ಇದ್ದೀರಾ, ಇದು ಬಾಲ್ಕನಿ. ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಬಾಲ್ಕನಿ ಅಂದರೆ ಮುಂಚೆ ನಾವು ಈ ಮನೆ ಮೇಲ್ಗಡೆ ಇದು ಮನೆ ಕಟ್ಟಿದಾಗ ಜಸ್ಟು ನಾನು ಕಾಲು ಇಟ್ಟಿದ್ದೀನಲ್ಲ ನೋಡಿ, ಜಸ್ಟ್ ಅಷ್ಟೇ ಇದ್ದಿದ್ದು ಬಾಲ್ಕನಿ. ಒಂದು 3 ಇಯರ್ಸ್ 4 ಇಯರ್ಸ್ ಆದಮೇಲೆ ಇದನ್ನು ಎಕ್ಸ್ಟೆಂಡ್ ಮಾಡಿಸ್ಕೊಂಡಿರೋದು ಈ ಪ್ಲೇಸ್ನ. ಸೊ ಅಲ್ಲಿ ನಲ್ಲಿ ಹತ್ರ ಇರೋ ಅದು ಕಟ್ಟೆ ಥರ ಇದೆಯಲ್ಲ, ಸೊ ಅದಕ್ಕೆ ಅದೊಂಥರ ಆ ಥರ ಮಾಡಿರೋದು. ಇನ್ನು ಇಷ್ಟು ಉಳಿದಿರೋದು ಇಷ್ಟು ಪ್ಲೇಸು ಎಕ್ಸ್ಟೆಂಡ್ ಮಾಡಿಸ್ಕೊಂಡಿರೋದು. ಸೊ ಇವಾಗ ಇಲ್ಲಿ ಬಂದ ತಕ್ಷಣ ಸಿಗುತ್ತೆ, ಹಾಲ್ ಸಿಗುತ್ತೆ ಬಂದ ತಕ್ಷಣ. ಆ್ಯಕ್ಚುಲಿ ಈ ಮನೆ ಫ್ರೆಂಡ್ಸ್ ನಾನು 2nd PU ಇರಬೇಕಾದ್ರೆ ಕಟ್ಟಿದ್ದು. ಮುಂಚೆ ನಾನು ಚಿಕ್ಕವಳಿದ್ದಾಗ, ಅಂದರೆ ಚಿಕ್ಕವಳು ಅಂತಂದರೆ ನಾನು ಹುಟ್ಟಿದಾಗ ಕೆಳಗಡೆ ಮನೆ ಕಟ್ಟಿದ್ದಂತೆ. ಒಂದು 2018ನಲ್ಲಿ ಗೃಹ ಪ್ರವೇಶ ಆಯಿತು ಈ ಮನೆ. ಅಂದರೆ ನಾನು 2nd PUC ಓದ್ತಾ ಇದ್ದೆ ಆ ಟೈಮಲ್ಲಿ ಈ ಮನೆ ಕಟ್ಟಿದ್ದು. ಆ್ಯಂಡ್ ಇವಾಗ ಇದು ಹಾಲು. ಆ್ಯಂಡ್ ರೈಟ್ ಸೈಡಲ್ಲಿ ಬಂದ ತಕ್ಷಣ 1 ಬೆಡ್ರೂಮ್ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ಇದು ಬೆಡ್ರೂಮು. ಇದಕ್ಕೆ ವಾರ್ಡ್ರೋಬ್ ಏನು ಮಾಡಿಸಿಲ್ಲ. ನೆಕ್ಸ್ಟು ರೂಮ್ ಪಕ್ಕನೇ ದೇವ್ರ ಮನೆ ಸಿಗುತ್ತೆ. ಇವಾಗಷ್ಟೇ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿ, ಇನ್ನೂ ದೀಪ ಹಚ್ಚಿಲ್ಲ, ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಇವಾಗಷ್ಟೇ ಎಲ್ಲ ರೆಡಿ ಮಾಡಿಬಿಟ್ಟು ಹೋದರು ಮಮ್ಮಿ ಕೆಳಗಡೆ. ಸೊ ಇದು ದೇವ್ರ ಮನೆ ಆಗಿದೆ.
ನೆಕ್ಸ್ಟ್ ದೇವ್ರ ಮನೆ ಪಕ್ಕನೇ ಕಿಚನ್ ಸಿಗುತ್ತೆ. ನನ್ನ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಸ್ಟಾರ್ಟಿಂಗಿಂದ ನೋಡಿರೋರಿಗೆ ಆಲ್ಮೋಸ್ಟ್ ನಮ್ಮ ಮನೆ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿರುತ್ತೆ. ಕಿಚನ್, ಇದು ಕಿಚನಿಗೆಲ್ಲ ವಾರ್ಡ್ರೋಬ್ ಮನೆಗೆ ಯಾವಾಗ ಕಟ್ಟಿದ್ರು ಆವಾಗಲೇ ಎಲ್ಲನೂ ಮಾಡಿಸಿದ್ದಾರೆ. ಇಲ್ಲಿ ಮೇಲ್ಗಡೆ ಮತ್ತು ಈ ಕಡೆ ಕೆಳಗಡೆ ಎಲ್ಲನೂ ಮಾಡಿಸಿದ್ದಾರೆ. ಆ್ಯಕ್ಚುಲಿ ಇವಾಗ ನಾಳೆ ಮಕ್ಕೆ ಹಬ್ಬ ಇರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬ ನಾಳಿದ್ದೇ ಬಿದ್ದಿದೆ. ಸೊ ವರಮಹಾಲಕ್ಷ್ಮಿ ಹಬ್ಬನ ಸ್ಕಿಪ್ ಮಾಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಮಮ್ಮಿ ನೆಕ್ಸ್ಟ್ ವೀಕು ದೇವ್ರ ಪೂಜೆ ಮಾಡ್ಕೊಂಡ್ರಾಯ್ತು ಅಂತ ನೆಕ್ಸ್ಟ್ ವೀಕ್ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ಅಂದರೆ ನಾಳೆ ನೈಟೇ ಮಕ್ಕೆ ಹಬ್ಬ ಆಗಿರೋದ್ರಿಂದ ಅದ್ರ ಬೆಳಗ್ಗೆನೇ ವರಮಹಾಲಕ್ಷ್ಮಿ ಪೂಜೆ ಮಾಡೋದು ಅದು 100% ಆಗಲ್ಲ. ಸೊ ಅದಕ್ಕೆ ಆ ಥರ ಆಗಿದೆ. ಸೊ ಇದು ಫ್ರಿಡ್ಜ್ ಪಾಯಿಂಟು, ಇದು ಟಿ ವಿ ಶೋಕೇಶ್. ನನ್ನ ವೀಡಿಯೋದಲ್ಲಿ ಜಾಸ್ತಿ ನೀವು ನೋಡಿರ್ತೀರ ಈ ಟಿ ವಿ ಶೋಕೇಶ್ನ, ಯಾಕಂದರೆ ನಾನು ಇಲ್ಲೇ ನಿಂತ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇದು ನಮ್ಮ ಎಂಗೇಜ್ಮೆಂಟು ಫೋಟೋ. ಇದು ನಮ್ಮ ರಿಲೇಟಿವ್ದು ಒಬ್ರದ್ದು ಮದುವೆಯಲ್ಲಿ ತೆಗ್ಸಿರೋ ಫೋಟೋ, ಫ್ಯಾಮಿಲಿ ಫೋಟೋ. ನೆಕ್ಸ್ಟ್ ಇವಾಗ ಈ ಕಡೆ ಲೆಫ್ಟಿಗೆ ಬಂದರೆ ಇನ್ನೊಂದು ಬೆಡ್ರೂಮ್ ಸಿಗುತ್ತೆ, ನೋಡ್ತಾ ಇದ್ದೀರಲ್ಲ. ನಾನು ಈ ಮನೆ ಕಟ್ಟದಾಗಿಂದ ಅವಾಗಿಂದ ನಾನು ಇದೇ ಬೆಡ್ರೂಮಲ್ಲಿ ಮಲ್ಕೊಳ್ಳೋದು. ಮೊದಲು ಒಂದು ಕಾಟ್ ಇತ್ತು, ಈಗ 1 ಇಯರಿಂದ ನಾರ್ಮಲಿ 2 ಕಾಟ್ ಬೆಡ್ ತಗೊಬಂದಿದ್ವಿ. ಇದು ಆ ರೂಮಿಗೆ ವಾರ್ಡ್ರೂಮ್ ಮಾಡಿಸಿರ್ಲಿಲ್ಲ, ಸೊ ಒಂದು ರೂಮ್ಗೆ ಮಾಡಿಸ್ಕೊಳ್ಳೋಣ ಅಂತ ಒಂದು ರೂಮ್ಗೆ ಮಾಡಿಸಿದ್ದು. ನೆಕ್ಸ್ಟು ಇದು ಬಂದು ವಾಶ್ರೂಮ್, ಸ್ನಾನದ ಮನೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಒಂದು ಸಿಂಕ್ ಇದೆ, ಏನು ಎಮರ್ಜೆನ್ಸಿಗೆ ಮತ್ತು ಟಾಯ್ಲೆಟಿಂದ ಬಂದರೆ ಸಿಂಕ್ ಇದೆ. ಪುಟ್ಟದಾಗಿ ಸ್ಪೇಸ್ ಎಷ್ಟು ಇದೆ ಅಷ್ಟಕ್ಕೆ ಕರೆಕ್ಟಾಗಿ ಸಿಂಕ್ ಮಾಡಿಸಿರೋದು. ಮತ್ತು ಆ್ಯಂಡ್ ಈ ಕಡೆ ಬಂದು ಇದು ವಾಶ್ರೂಮ್ ಪಕ್ಕನೇ ಇದು ವಾಶ್ರೂಮು, ಆ್ಯಂಡ್ ಇದು ಟಾಯ್ಲೆಟ್. ಈ ಕಡೆ ಬಂದು ಇದು ಟಾಯ್ಲೆಟ್. ಹಾಗೆ ಫ್ರೆಂಡ್ಸ್, ನೋಡಿದ್ರಿ ನಮ್ಮ ಮನೆ ಹೋಮ್ ಟೂರ್, ನಮ್ಮ ಅಮ್ಮನ ಮನೆ ಹೋಮ್ ಟೂರ್. ಸುಮಾರು ಜನ ಕೇಳ್ತಾ ಇದ್ರಿ ಅಂತ ಹೋಮ್ ಟೂರ್ ಮಾಡಿದ್ದೀನಿ. ಮತ್ತು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಹೋಮ್ ಟೂರು ಕಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಆ್ಯಕ್ಚುಲಿ ಫ್ರೆಂಡ್ಸ್, ನಾನು ಇನ್ನೊಂದು ಮರ್ತೆ, ಈ ವಾರ್ಡ್ರೋಬ್ ತೋರಿಸೋಣ ಅಂತ ಅಂದ್ಕೊಂಡೆ, ಮರ್ತೋಗಿತ್ತು. ಏನಂದರೆ ಲಾಸ್ಟು ನನ್ನ ಮದುವೆಯಾಗಿ ಹೋಗೋಕ್ಕೂ ಮುಂಚೆನೂ ಇದೇ ಥರ ಫಿಲ್ ಆಗಿತ್ತು. ನಾನು ಮದುವೆಯಾಗಿ ಹೋದ್ಮೇಲೂ ತೊಗೊಂಡೋಗಿದ್ದೀನಿ. ಅಲ್ಲಿ ನನ್ನ ವಾರ್ಡ್ರೋಬು, ನಮ್ಮ ಮನೆಯಲ್ಲಿರೋ ವಾರ್ಡ್ರೋಬು ಫಿಲ್ ಆಗಿದೆ. ಒಂದು ಸೈಡ್ ಫುಲ್ ಫಿಲ್ ಆಗಿದೆ, ಇನ್ನೊಂದು ಸೈಡ್ ಫುಲ್ ಶಿವರ್ದು ಫಿಲ್ ಆಗಿದೆ. ಬಟ್ ಇಲ್ಲಂತೂ ಬಟ್ಟೆನೇ ಖಾಲಿ ಆಗ್ತಾಯಿಲ್ಲ, ಯಾಕಂದರೆ ಸೀರೆ ಬಟ್ಟೆಗಳೆಲ್ಲ ಬರ್ತಾ ಜಾಸ್ತಿ ಆಗ್ತಾ ಇರೋದ್ರಿಂದ ಖಾಲಿ ಆಗ್ತಾಯಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಫುಲ್ಲು ಸೀರೆ. ಇವೆರಡು ಬಿಟ್ಟು ಇನ್ನೆಲ್ಲನೂ ನನ್ನದೇ ಸೀರೆಗಳು, ಮದುವೆ ಸೀರೆಗಳೇ, ಎಲ್ಲ ಮದುವೆ ಸೀರೆಗಳೇನೆ, ಎಲ್ಲ ಇಲ್ಲೇ ಇದೆ. ಅಂದರೆ ಸದ್ಯಕ್ಕೆ ಇಷ್ಟು ಗ್ರ್ಯಾಂಡ್ ಸೀರೆ ಎಲ್ಲೂ ಉಟ್ಕೊಂಡು ಹೋಗಲ್ಲ, ವೇರ್ ಮಾಡಲ್ಲ ಅಂತ ನಾನು ಇಲ್ಲೇ ಇಟ್ಟಿದ್ದೀನಿ. ಮತ್ತು ಕೆಳಗಡೆ ಇರೋದು, ಆಮೇಲೆ ಇದೆ ನಮ್ಮ ಮಮ್ಮಿ ಸ್ಯಾರಿಗಳು. ಈ ಕಡೆ ಸ್ವಲ್ಪ ಹಿಂದೆ ಇರೋದಿಲ್ಲ, ನನ್ನ ಬಟ್ಟೆಗಳೇ ಇದೆ. ಸ್ವಲ್ಪ ಫಂಕ್ಷನಿಗೆ ಹಾಕ್ಕೊಂಡು ಹೋಗೋ ಥರ ಡ್ರೆಸ್ಗಳಿದೆ. ಹಾಗೆ ಇಲ್ಲಿ ಎಲ್ಲ ನಂದು ಸಿಂಪಲ್ ಬಟ್ಟೆಗಳಿದೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿಂದ ತೊಗೊಂಡೋಗ್ತೀನಿ, ಮತ್ತೆ ವಾಪಸ್ ಇಲ್ಲಿ ಬರಬೇಕಾದ್ರೆ ತೊಗೊಂಬರ್ತೀನಿ. ಇಲ್ಲೂ ಹಂಗೆ ಫಿಲ್ ಆಗಿರುತ್ತೆ, ಅಲ್ಲೂ ಹಂಗೆ ಫಿಲ್ ಆಗಿರುತ್ತೆ. ಬರ್ತಾ ಬಟ್ಟೆಗಳು ಜಾಸ್ತಿ ಆಗ್ತಾಯಿದೆ. ಹೆಣ್ಮಕ್ಳಿಗೆ ಬಟ್ಟೆಗಳ ಮೇಲೆ ಎಷ್ಟಿಷ್ಟ ಅಂತ ನಿಮಗೆ ಗೊತ್ತು. ಬಟ್ಟೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಅದು ಯಾಕೋ ವಾರ್ಡ್ರೋಬ್ ಹಂಗೆ ಫಿಲ್ ಆಗ್ತಾನೇ ಇದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಒಂದು ಹೋಮ್ ಟೂರ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.